ನೋಡಿ ಇವತ್ತು ಶೋಯಿನಿ ಬರ್ತಡೇ ಆದ ಕಾರಣ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಶೋಯಿನಿ ಮತ್ತೆ ಭವ್ಯ 3 ಜನ ಕಾರಲ್ಲಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಅಂದ್ರೆ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಪ್ಪ ಅಂದ್ರೆ ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂದ್ರೆ ನಮ್ಮ ಮನೆ ದೇವರದು. ಅದರಿಂದಾಗಿ ಶೆಟ್ಟಳ್ಳಿ ಆಂಜನೇಯ ಸ್ವಾಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ. ನೋಡಿ ತೆಂಗಿನಕಾಯಿನ ಆಚೆನೆ ಹೊಡ್ಕೊಂಡು ಹೋಗ್ಬೇಕು ದೇವಸ್ಥಾನದ ಆಚೆ, ಅದರಿಂದಾಗಿ ತೆಂಗಿನಕಾಯಿನ ದೇವಸ್ಥಾನದ ಆಚೆನೆ ಹೊಡ್ಕೊಂಡು ಇವಾಗ ಒಳಗಡೆ ನಾವು ಎಂಟರ್ ಆಗ್ತೀವಿ. ಅಂದ್ರೆ ದೇವರನ್ನು ನೋಡಿ ಎಷ್ಟು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದಾದ್ಮೇಲೆ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೋಣ ಅಂತ ಅಲ್ಲಿ ಕೂತ್ಕೊಂಡ್ವಿ. ಬಟ್ ನಮ್ಮ ಶೋಯಿನಿ ಅಲ್ಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತು. ಇನ್ನು ಆಟ ಆಡುತ್ತೆ ಅಂತ ಹೇಳಿ ಸೀದಾ ಮನೆಗೆ ಬಂದು ಹೋಗಿ ಚಿಕನ್ ತಗೊಂಬಂದೆ. ಚಿಕನ್ ತಗೊಂಬಂದಾದ್ಮೇಲೆ ನಮ್ಮ ಅಮ್ಮ ಕೂಡ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಿರಿಯಾನಿ ಕೂಡ ಮಾಡ್ತು. ನೋಡಿ ಇವಾಗ ಬಿರಿಯಾನಿ ಕಂಪ್ಲೀಟ್ ಆಗಿದೆ. ಬಿರಿಯಾನಿ ಕಂಪ್ಲೀಟ್ ಆಗ್ತಿದ್ದಂಗೆ ಮೊಸರು ಬಜ್ಜಿ ಮಾಡ್ಬೇಕಾಯ್ತು. ಮೊಸರು ಬಜ್ಜಿನೂ ಮಾಡಿದ್ವಿ. ಇವಾಗ ನಮ್ಮ ಬರ್ತ್ಡೇ ಗರ್ಲ್ ಶೋಯಿನಿ ರೆಡಿ ಆಗಕ್ಕೆ ಹೋಯ್ತು. ಅಂದ್ರೆ ಅವ್ರು ದೊಡ್ಡಪ್ಪ ಕೊಡ್ಸಿರುವಂತ ಡ್ರೆಸ್ ಹಾಕೊಂಡು ರೆಡಿ ಆಗಿ ಇವಾಗ ಬಂದಿದೆ. ಅಂದ್ರೆ ಕೇಕು ಕೂಡ ತಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಅಂದ್ರೆ ಶೋಯಿನಿಗೆ ನೋಡಿ ಎಷ್ಟು ಖುಷಿ ಅಂತ. ಅಂದ್ರೆ ಕೇಕ್ ಕಟ್ ಮಾಡೋದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಅದರಿಂದಾಗಿ ನಮ್ಮ ಶೋಯಿನಿ ಕೂಡ ಖುಷಿ ಪಡ್ತಾರೆ. ಆಮೇಲಿಂದ ಅವ್ರ ಅಕ್ಕ ಮಾನ್ಯನ ಕೂಡ ಬಂತು. ಮಾನ್ಯ ಕೂಡ ಬಂದಾದ್ಮೇಲೆ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಸ್ಪಾರ್ಕಲ್ ಹಚ್ಬಿಟ್ಟು ಕೇಕ್ನ ಕಟ್ ಮಾಡಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಬಾಯ್.